ಪ್ರಪ್ರಥಮ ವರ್ಷದ ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಶಾಲಾ ವಾರ್ಷಿಕೋತ್ಸವ ದಿನ ಒಂದು ವರದಿಯನ್ನು ಓದುವಂಥದ್ದೊಂದು ಕ್ರಮ. ಅದು ಹಿಂದಿನ ಶಾಲಾ ವಾರ್ಷಿಕೋತ್ಸವದಿಂದ ಈ ಶಾಲಾ ವಾರ್ಷಿಕೋತ್ಸವ ತನಕ ಒಂದು ವರ್ಷದ ಒಂದು ವರದಿ. ಆದರೆ ಈ ವರ್ಷ ಆಗಿರೋದೇ ನಮಗೆ ಕೇವಲ ಒಂದು 5 ತಿಂಗಳು. ಆದ್ರೂ ನಮ್ಮ ಯಾವುದೇ ಚಟುವಟಿಕೆಗಳಿಗೆ ಕೊರತೆ ಇಲ್ಲದಂತೆ ಸಂಸ್ಥೆಯನ್ನು ನಾವು ನಡೆಸ್ಕೊಂಡು ಹೋಗಿದ್ದೀವಿ ಅಂತ ನಾವು ಭಾವಿಸ್ತೇವೆ. ಅದರ ಒಂದು ಸಣ್ಣ ವರದಿಯನ್ನು ನಂತರ ನಮ್ಮ ಪ್ರಾಂಶುಪಾಲರು ಕೊಡ್ತಾರೆ. ನಾನು ಇಲ್ಲಿ ಒಂದು ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಹೇಳಬೇಕಾಗಿರೋದು ಅಂದರೆ, ಇವತ್ತು ಭಾರತೀಯವರು ಇಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಯಾಕೆ ನಾವು ಭಾರತೀಯವ್ರನ್ನೇ ಇಲ್ಲಿ ಕರೆದು ಅನ್ನೋದೊಂದು ಅನಿಸ್ಬೋದು. ಪಕ್ಕದ ಕಾಲೇಜ್ ಪ್ರಿನ್ಸಿಪಾಲು ಪಕ್ಕದಲ್ಲೇ ಇದ್ದಾರೆ ಅಂತ ಕರೆದಿರ್ಬೋದು ಅಂತ. ಅದು ಒಂದು ಸಣ್ಣ ಕಾರಣ ಇರ್ಬೋದು, ತುಂಬ ಸಣ್ಣ ಕಾರಣ. ನಿಜವಾದ ಕಾರಣ ಏನಂತಂದರೆ, ಒಂದು, ಇವರು ಇಲ್ಲಿಯ ಶಾಲೆಯ ಹಳೆಯ ವಿದ್ಯಾರ್ಥಿ, ಇವರ ತಮ್ಮ ಹಳೆಯ ವಿದ್ಯಾರ್ಥಿ. ಅದೆರಡಕ್ಕಿಂತನೂ ಮುಖ್ಯವಾದ್ದು ಅವರ ತಾಯಿ ಪ್ರಮೀಳಾ ಮೂರ್ತಿಯವರು ನಮ್ಮ ಶಾಲೆ ಪ್ರಾರಂಭ ಅಂದರೆ ಭಗಿನಿ ಸೇವಾ ಸಮಾಜ ಹೇಳ್ತೀನಿ, ಅದರ ಟ್ರಸ್ಟ್ ಅಂತ ಏನು ನಾವು ಮಾಡಿದ್ರು, ಆ ಟ್ರಸ್ಟಲ್ಲಿ ಸುಮಾರು 35-40 ವರ್ಷ ಅವರು ಆ ಟ್ರಸ್ಟಿನ ಟ್ರಸ್ಟಿಯಾಗಿದ್ದಂಥವ್ರು. ಈ ಹಿಂದಿನ ಒಂದು ಭಗಿನಿ ಸೇವಾ ಸಮಾಜ ಸುಸೂತ್ರವಾಗಿ ನಡಿಬೇಕು ಅಂತಾದರೆ ಅವರ ಕೊಡುಗೆ ಬಹಳ ಮಹತ್ತರವಾಗಿದೆ. ಇದನ್ನೆಲ್ಲ ನೆನೆಸಿ ನಾವು ಅವರು ಇವತ್ತು ನಮ್ಮ ನಡುವೆ ಇಲ್ಲ, ಅವರನ್ನು ನಾವು ಇಂಥ ಒಂದು ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೋದು ಯಾವತ್ತೂ ನಮ್ಮ ಗುಣವನ್ನು ತೋರಿಸುತ್ತೆ. ಹಾಗಾಗಿ ನಾವು ಅವ್ರು ಇಲ್ಲದೇ ಇದ್ದರೂ ಅವರ ಮಗಳನ್ನ ಕರೆಯೋಣ. ಮಗಳು ಬಂದು ಇಲ್ಲಿ ನೋಡಿ ಅವರು ಅವರ ಒಂದು ಅನುಭವಗಳು ಮತ್ತೊಂದು ಹೇಳಿ ಅವರ ತಾಯಿಗೆ ಅದನ್ನು ಮುಟ್ಬೇಕು. ಹಾಗಾಗಿ ನಾವು ಭಾರತೀಯವ್ರನ್ನ ಕರೆದು ಅವರು ಟೆಲಿಫೋನಲ್ಲಿ ಹೇಳ್ತಿದ್ದಾಗೆ ಖುಷಿಯಾಗಿ ಹೋಗ್ಕೊಂಡು ನಾನು ಓದಿದ ಶಾಲೆಗೆ ಬರುತ್ತೆ ನನಗೇನು, ನಾನು ಬರ್ತೀನಿ ಅಂತೇಳಿ. ಎರಡನೇದು, ಈ ವರ್ಷ ಒಂದು ಸೀಕ್ರೆಟ್ ಹೇಳಬೇಕು. ನಾವೆಲ್ಲ ಟ್ರಸ್ಟಿಗಳು ಕೂತು ಒಂದಷ್ಟು ಪ್ರಚಾರಗಳನ್ನ ಮಾಡಿ ಶಾಲೆ ಪ್ರಾರಂಭ ಮಾಡ್ತಿದ್ದೀವಿ. ಒಂದು 100 ಮಕ್ಕಳು ಹೆಚ್ಚು ಅಂದರೆ ಒಂದು 150 ಮಕ್ಕಳು ನಮಗೆ ಈ ವರ್ಷ ಬಂದರೆ ನಾವು ಗೆದ್ದು ಅಂತ ಒಂದು ಭಾವನೆ ಇತ್ತು. ಆದರೆ ಪರಮಪೂಜ್ಯ ಶ್ರೀಗಳ ಅನುಗ್ರಹ ಮತ್ತು ಇಲ್ಲಿ 50-60 ವರ್ಷದಿಂದ ರಾಮೋತ್ಸವ ನಡೀತಿದ್ದಂಥ ಜಾಗ, ನಮಗೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಇಲ್ಲಿ ರಾಮದೇವರು ಇದ್ದಾರೆ, ಅವರು ಎಲ್ಲವನ್ನು ಶುಭವನ್ನೇ ಮಾಡ್ತಾರೆ ಅಂಥೇಳಿ ನಮ್ಮ ಇವತ್ತಿನ ಶಾಲೆಯ ಒಂದು ಒಟ್ಟು ಸಂಖ್ಯೆ 224. ಅದು ನಮಗೆ ತುಂಬ ಹುರುಪನ್ನು ಕೊಟ್ಟಿದೆ. ಅದಕ್ಕೆ ನಾನು ನಿಮ್ಮೆಲ್ಲರನ್ನು ನಾನು ಅಭಿನಂದಿಸಬೇಕು. ಹೊಸ ಶಾಲೆ, ಬಿಲ್ಡಿಂಗ್ ಏನೋ ಚೆನ್ನಾಗಿದೆ, ಇವ್ರು ಹೇಗೆ ಪಾಠ ಮಾಡ್ತಾರಪ್ಪ, ಮಕ್ಕಳನ್ನ ಹೇಗೆ ಮೇಲ್ ತರ್ತಾರೆ, ಯಾವುದೂ ಗೊತ್ತಿಲ್ಲ ನಿಮಗೆ. ಆದರೆ ಗುರುಗಳ ಮೇಲೆ ಒಂದು ನಂಬಿಕೆ, ಒಂದು ಶಾಲೆ ನಡೆಸ್ತಾ ಇದ್ದಾರೆ, ಆ ಶಾಲೆ ಚೆನ್ನಾಗಿದೆ, ಇದು ಹಾಗೇ ಇರ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ನೀವು ಇಲ್ಲಿ ಮಕ್ಕಳನ್ನ ದಾಖಲು ಮಾಡಿದ್ದೀರಾ. ನಿಮ್ಮ ಒಂದು ಯಾವುದೇ ಒಂದು ಅಪೇಕ್ಷೆ ಇದೆ, ಅದಕ್ಕೆ ಕುಂದು ಬರದ ಹಾಗೆ ನಾವು ಶಾಲೆಯನ್ನು ನಡೆಸ್ತೀವಿ ಅಂತ ನಿಮಗೆ ಭರವಸೆಯನ್ನು ಕೊಡ್ತೇವೆ. ಆ ರೀತಿ ನಡ್ಕೊಂಡು ಬರ್ತಾ ಇದ್ದೇವೆ. ಮತ್ತು ಮೊದಲನೇ ವರ್ಷ ನಿಮಗೆ ಗೊತ್ತು, ಸಣ್ಣ ಮಗು, ಹುಟ್ಟಿದ ಮಗು, ಅದು ನಡೀಲಿಕ್ಕೆ ಪ್ರಾರಂಭ ಆಗೋದಾಗ ಎಷ್ಟು ಸಲ ಬೀಳುತ್ತೆ, ಏಳುತ್ತೆ, ಅಳುತ್ತೆ, ಅದೆಲ್ಲ ನಮಗೂ ಇರುತ್ತೆ. ಈ ಶಾಲೆನೂ ಅದೇ ಥರ. ಮೊದಲನೇ ವರ್ಷ ಸ್ವಲ್ಪ ಅದಕ್ಕೆಲ್ಲ ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಎಲ್ಲಿ ತನಕ ಸಹಕಾರ ಕೊಡ್ತಿದ್ದೀರಾ ಅಂದರೆ, ನಾವು CBSE ಶಾಲೆ ಅಂತ ಹೇಳಿದ್ದೇವೆ. ಆದರೆ ನಿಮಗೆ ಆ ಉದ್ಘಾಟನೆ ದಿನ ನಾನು ಹೇಳಿದೆ, CBSE ಶಾಲೆ ಮಾಡಬೇಕಾದ್ರೆ ಮೊದಲು ರಾಜ್ಯದ ಪಠ್ಯಕ್ರಮವನ್ನು ನಾವು ತಗೊಳ್ಬೇಕು, ನಂತರ NOC ತಗೊಂಡು ನಾವು CBSEಗೆ ಹೋಗಬೇಕು ಅಂತೇಳಿ. ನಮಗೆ CBSE ಬಂದಿದೆಯೋ ಇಲ್ವೋ ಅಂತ ಯಾರೂ ಕೇಳಿಲ್ಲ. ಅಂದರೆ ನಿಮ್ಗೆ ಗೊತ್ತಿಲ್ಲ ಈ ಥರ ಕ್ರಮ ಅಂತ. ಎಲ್ಲರೂ ನಂಬಿಕೆ ಹುಸಿಯಾಗದಿದ್ದಾಗೆ
ನಾವು ಸ್ಟೇಟ್ ಅಫಿಲಿಯೇಷನ್ನು ರೆಕಗ್ನಿಷನ್ ಎಲ್ಲ ತಗೊಂಡಾಯಿತು, NOCನೂ ತಗೊಂಡಾಯಿತು. ಜನವರಿ ತಿಂಗಳಿನಲ್ಲಿ ಅವ್ರದ್ದು ಒಂದು ಲಾಗಿನ್ ಓಪನ್ ಆಗುತ್ತೆ ಅವರ ಪೋರ್ಟಲ್ಲು. ಆಗ ನಾವು ಅಪ್ಲೈ ಮಾಡಿದರೆ ಒಂದು 3-6 ತಿಂಗಳೊಳಗೆ ನಮಗೆ CBSE ರೆಕಗ್ನಿಷನ್ ಬರುತ್ತೆ. CBSEದು ಬರಬೇಕು ಅಂತಾದರೆ ಏನೆಲ್ಲ ಮಾನದಂಡಗಳು ಇರಬೇಕು ಅದೆಲ್ಲ ಈ ಶಾಲೆಯಲ್ಲಿದೆ. ಇದರದ್ದೊಂದು ಎಕ್ಸ್ಪರ್ಟ್ ಒಬ್ಬರು ಬಂದಿದ್ದರು ನಮಗೆ ಗೈಡ್ ಮಾಡಲಿಕ್ಕೆ. ಅಂದರೆ ಅವರು ಹಲವಾರು ಶಾಲೆಗಳಿಗೆ CBSE ರೆಕಗ್ನಿಷನ್ ಕೊಡಿಸಿದವರು, ನಮಗೂ ಮಾರ್ಗದರ್ಶನ ಮಾಡಿ ಅಂತ ನಾವು ಕರೆದಿದ್ದವ್ರನ್ನ. ಅವ್ರು ಇಡೀ ಶಾಲೆನ ನೋಡಿ, ಹೊರಗಡೆ ಎಲ್ಲ ಒಂದು ನೋಡಿ, ತುಂಬ ಮಾನದಂಡಗಳಿರಲ್ಲ, ತುಂಬ ವೆರಿ ಟಫ್ ನೋಡಿ, ನಮ್ಮ ದಾಖಲೆಗಳೆಲ್ಲ ನೋಡಿ ಅವ್ರು ಹೇಳಿದ್ರು, ನಿಮ್ಗೆ ನಾನು ಹೇಳ್ಕೊಡುವಂಥದ್ದು ಏನು ಹೆಚ್ಚಿಗೆ ಇಲ್ಲ, ಇಲ್ಲಿ ಇನ್ಸ್ಪೆಕ್ಷನ್ ಬಂದವರು ಅಲ್ಲಿ ಹೋಗಿ ಆ ಅಪ್ಲಿಕೇಶನನ್ನು ಸೈನ್ ಮಾಡಬೇಕು. ನನಗನ್ಸುತ್ತೆ ನಿಮ್ಮ ಶಾಲೆ ಎಷ್ಟು ಚೆನ್ನಾಗಿರೋದು ಇಲ್ಲೇ ಸೈನ್ ಮಾಡಿಕೊಡ್ತಾರೆ ಅನ್ನೋ ಅಂತೇಳಿ. ಅಂದರೆ ಅಲ್ಲಿ ಮಟ್ಟಿಗೆ ನಾವು ಅಷ್ಟು ಮಟ್ಟಿಗೆ ಎಲ್ಲ ವ್ಯವಸ್ಥೆ ಆಗಿದೆ. ಅದರಿಂದ ನೀವು ನಿರಾತಂಕವಾಗಿರ್ಬೋದು. ಆದರೆ ಪೂರ್ಣವಾಗಿ ನಿಮಗೆ ನಿರಾತಂಕವಾಗಿರೋಕ್ಕೆ ನಾನಂತೂ ಬಿಡಲ್ಲ. ಯಾಕಂದರೆ CBSE ಬರುತ್ತೆ ಅನ್ನೋದು ಒಂದು ನಿರಾತಂಕ. ಆದರೆ ನಮ್ಮ ಟಾರ್ಗೆಟ್ಟು ಇವಾಗ ಈ ಶಾಲೆ ಪ್ರಾರಂಭ ಮಾಡಿದ್ರು, ಶಾಲೆ ಪ್ರಾರಂಭ ಮಾಡೋ ತನಕ ನೀವು ಹೊರಗಿನವರು, ಈಗ ನೀವು ಒಳಗಿನವರು. ಇದೊಂದು ದೊಡ್ಡ ವಿದ್ಯೋದಯ ಕುಟುಂಬ. ಈ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ಆ ಮಕ್ಕಳಿದ್ದಾರೆ, ನಾವು ಟ್ರಸ್ಟಿಗಳಿದ್ದೀವಿ, ನಮ್ಮ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಇದೆ, ಟೀಚರ್ಸ್ ಇದ್ದಾರೆ, ಜೊತೆಗೆ ಎಲ್ಲ ಪೋಷಕರು ನಮ್ಮ ಒಂದು ಈ ದೊಡ್ಡ ಕುಟುಂಬದ ಸದಸ್ಯರು. ನೀವೆಲ್ಲ ಈ ಒಂದು ಕುಟುಂಬದ ಸದಸ್ಯರು. ಇದೇ ರೀತಿ ನಾವು ವಿಜಯ ವಿಠಲದಲ್ಲೂ ಹಾಗೆ ವಿಜಯ ವಿಠಲ ಕುಟುಂಬ ಅಂತಲೇ ಕರಿತೀವಿ. ಅದೇ ರೀತಿ ಪೋಷಕರು ನಮ್ಮ ಜೊತೆ ಸಹಕರಿಸ್ತಾರೆ. ಹಾಗೆ ಆ ಸಹಕಾರವನ್ನು ನಾನು ಇಲ್ಲೂ ನಿರೀಕ್ಷೆ ಮಾಡ್ತೀನಿ. ಮುಂದಿನ ವರ್ಷ ನಮ್ಮ ಟಾರ್ಗೆಟು 225 ಮಕ್ಕಳಿಂದ 600 ಮಕ್ಕಳಾಗಬೇಕು ಅಂತೇಳಿ. ನನಗೆ ಅದರಲ್ಲಿ ಯಾವುದೇ ಒಂದು ಏನೋ ಅಧೈರ್ಯನೇ ಇಲ್ಲ, ಹಾಗೇ ಆಗುತ್ತೆ ಅಂತ. ಯಾಕಂದರೆ ನೀವು 225 ಜನ ಪೋಷಕರೇನಿದ್ದೀರಿ, ನೀವು ಕನಿಷ್ಠ ಒಂದು ಮಗುನ ನಮಗೆ ಕಳಿಸ್ಕೊಟ್ರೆ ಅದೇ 450 ಆಯಿತು. ಹಾಗೇ ಬರೋರೆಲ್ಲ ಸೇರಿದಾಗ 600 ಆಗುತ್ತೆ. ಈ ಒಂದು ನನ್ನ ನಿರೀಕ್ಷೆಯನ್ನು ನಿಮ್ಮಲ್ಲಿ ಇಟ್ಕೊಳ್ಬೋದಾ? ಚಪ್ಪಾಳೆ ತಟ್ಟಿದ್ರು ನಾವು ಸಹಕರಿಸ್ತೀವಿ ಅಂತ ಲೆಕ್ಕ. ವೆರಿ ಗುಡ್. ಸೊ ಯಾಕಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಮೊದಲು ಇಲ್ಲಿ ವ್ಯವಸ್ಥೆ ಒಂದು, ಎರಡನೇದು ಇನ್ನು ಹೆಚ್ಚಿನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಂಸ್ಕಾರವನ್ನು ನಾವು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಅದರ ಜೊತೆಗೆ ಏನಾಗುತ್ತೆ, ಮಕ್ಕಳು ಹೆಚ್ಚಿದ್ದಷ್ಟು ಚಟುವಟಿಕೆಗಳನ್ನ ನಾವು ತುಂಬ ಜಾಸ್ತಿ ಮಾಡ್ಬೋದು. ಇವಾಗ ಮುಂದಿನ ವರ್ಷ ನಾವು ಇಲ್ಲಿ 6, 7, 8 ಈ 3 ತರಗತಿಯನ್ನು ನಾವು ಪ್ರಾರಂಭ ಮಾಡಿಸ್ತೀವಿ. ಅಲ್ಲಿಗೆ ನಮ್ಮ ಶಾಲೆಯಲ್ಲಿ pre-KG ಇಂದ 8th ಸ್ಟ್ಯಾಂಡರ್ಡ್ ತನಕನೂ ಇದ್ದಾಗುತ್ತೆ. ಆಮೇಲೆ ನಾವು ವರ್ಷಕ್ಕೆ ಒಂದೊಂದು ತರಗತಿನ ಆ್ಯಡ್ ಮಾಡ್ತಾ ಹೋಗೋದು ಅಂತ ಯೋಚನೆ ಮಾಡಿದ್ದೇವೆ. ಯಾಕಂದರೆ ನೆಕ್ಸ್ಟ್ ನಾವು ಒಂದೇ ಸಲ 10th ಹೋಗೋದು ಅಂತಾದರೆ 9th 10th ಮಕ್ಕಳನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರು ಪಬ್ಲಿಕ್ ಪರೀಕ್ಷೆಗೆ ಹೋಗ್ಬೇಕು, ಇದೇ ಮಕ್ಕಳು ಮುಂದೆ ಹೋಗಬೇಕು. ಮತ್ತು 9th 10th ಅಂತ ಯಾವ ಮಕ್ಕಳು ಅಡ್ಮಿಷನ್ಗೂ ಬರೋದಿಲ್ಲ. ಹಾಗಾಗಿ ಮುಂದಿನ ವರ್ಷ 8th ತನಕ ತರಗತಿ ನಡೆಸ್ತೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಮತ್ತು ಇವತ್ತು ಮೊದಲನೇ ಒಂದು ವಾರ್ಷಿಕೋತ್ಸವದಿಂದ ಮಕ್ಕಳು ಇಲ್ಲಿ ಟೀಚರ್ಸು ಅನುಭವಿ ಟೀಚರ್ಸ್ ಇದ್ರೂ ಈ ಶಾಲೆಗೆ ಅವರೆಲ್ಲ ಹೊಸಬ್ರೆ. ಅದರಿಂದ ಹೊಸ ಶಾಲೆ, ಹೊಸ ಮಕ್ಕಳು. ಇವತ್ತಿನ ಏನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿರುತ್ತೆ, ಮಕ್ಕಳು ಹೇಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ನಾವು ನಿನ್ನೆ ಮೊನ್ನೆ ಇಲ್ಲಿ ವಿಜಯ ವಿಠಲ ವಿದ್ಯಾಶಾಲದ ಒಂದು ವಾರ್ಷಿಕೋತ್ಸವನ್ನೆಲ್ಲ ಇಟ್ಕೊಂಡಿದ್ದೆವು, ಅಲ್ಲಿ ಕಾಲೇಜು ಶಾಲೆಗಳೆಲ್ಲ. ಹಾಗೆ ಇವತ್ತು ಅವರ ಒಂದು ಪ್ರಪ್ರಥಮ ಪ್ರಯತ್ನ ಇದೆ. ಅದರಲ್ಲಿ ಏನೇ ಒಂದು ಕುಂದುಕೊರತೆ ಇದ್ದರೂ ನೀವು ದಯಮಾಡಿ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ಮಕ್ಕಳನ್ನ ಪ್ರೋತ್ಸಾಹಿಸಿ. ಎರಡನೇ ಒಂದು ನಿಮ್ಮಲ್ಲಿ ಕೋರಿಕೆ ಅಂತಂದರೆ, ನಮಗೆ ಇವತ್ತು ಒಳ್ಳೆ ಸಂಖ್ಯೆಯಲ್ಲಿ ಪೋಷಕರು ಬಂದಿದ್ದೀರಿ. ನಿಮ್ಮ ಮಕ್ಕಳ ಒಂದು ಏನು ಅವರ ಪ್ರದರ್ಶನ ಪ್ರತಿಭೆಯನ್ನು ನೋಡಲಿಕ್ಕೆ, ಜೊತೆಗೆ ಮನೆಯಲ್ಲಿ ಇರೋರನ್ನೆಲ್ಲ ಕರ್ಕೊಂಡ್ಬಂದಿದ್ದೀರಾ. ಯಾಕಂದರೆ ಇವತ್ತಿಲ್ಲಿ ನಾವು ಒಂದು 600 ಕುರ್ಚಿ ಹಾಕಿದ್ದು ಎಲ್ಲ ಭರ್ತಿಯಾಗಿದೆ. ನನಗೆ ತುಂಬ ಖುಷಿ ಆಯಿತು. ಆದರೆ ಒಂದೇ ಒಂದು ನಿಮ್ಮ ಕೋರಿಕೆ ಏನಂತಂದರೆ, 600 ಕುರ್ಚಿಗಳನ್ನು ಕಾರ್ಯಕ್ರಮ ಕಡೇ ಐಟಮ್ ಒಂದು ಏನಿದೆ, ತುಂಬ ವಿಶಿಷ್ಟವಾದ ಒಂದು ಒಳ್ಳೆಯ ಒಂದು ಐಟಮ್. ಇವತ್ತು ಕಡೆ ತನಕ ನೀವೆಲ್ಲರೂ ಕೂತಿರ್ಬೇಕು. ನಾನು ಅಲ್ಲೊಂದು ಸಣ್ಣ ಇನ್ಸ್ಟ್ರಕ್ಷನ್ ಕೊಟ್ಟೇನೆ, ಯಾರು ಬರ್ತಾರೋ ಅವ್ರನ್ನೆಲ್ಲ ಒಳಗೆ ಕಳಿಸು, ಹೊರಗೋಗಿ ಮಾತ್ರ ಯಾರನ್ನೂ ಬಿಡಬೇಡಿ ಅಂತ ಸೆಕ್ಯೂರಿಟಿ ಅವ್ರಿಗೆ ಹೇಳಿದ್ದೀನಿ.
ದಯಮಾಡಿ ಕಡೆ ತನಕ ನೀವು ಕೂತ್ಕೊಳ್ಬೇಕು. ಮತ್ತು ಇನ್ನೊಂದು ವಿಷಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮಗೆಲ್ಲ ಗೊತ್ತಿತ್ತು, ಮೊನ್ನೆ 4ನೇ ತಾರೀಕು ನಾವಿಲ್ಲಿ ಒಂದು ಫನ್ ಫೇರ್ ಅಂತ ಇಟ್ಕೊಂಡಿದ್ದು, ಮೋಜಿನ ಸಂತೆ ಅಂತೇಳಿ. ಅದು ಏನಂದರೆ, ಆ ಕಾರ್ಯಕ್ರಮ ನಾವು ಮುಂದಿನ ವರ್ಷ ನಮ್ಮಲ್ಲಿ ಹೆಚ್ಚಿಗೆ ಮಕ್ಕಳಿರೋದ್ರಿಂದ ನಾವೇ ಇಲ್ಲಿ ಪ್ರತ್ಯೇಕವಾಗಿ ಮಾಡ್ತೇವೆ. ಈ ಸಲ ವಿಜಯ ವಿಠಲ ಜೊತೆಗೆ ಕೂಡಿ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮ ಮೊನ್ನೆ ಈ ಹವಾಮಾನ ಇಲಾಖೆಯವರು ನಮಗೆಲ್ಲ ಎದುರಿಸಿ ಮಳೆ ಬರುತ್ತೆ ಅಂತ ಹೇಳಿ ರಜೆ ಎಲ್ಲ ಕೊಟ್ಟು ಮುಂದಕ್ಕೆ ಹಾಕಿದ್ರಿಂದ, ಆಮೇಲೆ ತುಂಬ ಬಿಸಿಲು ಬಂತು, ನಾನು ಮುಂದಕ್ಕೆ ಹಾಕ್ಬಿಟ್ಟು ಅದು 14ನೇ ತಾರೀಕಿದೆ. ಅದನ್ನು ವಿಜಯ ವಿಠಲ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತೀವಿ. ಅವತ್ತಿನ ದಿನ ಎಲ್ಲ ಪೋಷಕರು ಬೆಳಗ್ಗೆ ಇಲ್ಲಿಗೆ ಬರೋ ಬದಲು, ಮಕ್ಕಳನ್ನ ಕರ್ಕೊಂಡು ಬರೋ ಬದಲು ವಿಜಯ ವಿಠಲಕ್ಕೆ ಬರಬೇಕು. 9ರಿಂದ ಮಧ್ಯಾಹ್ನ 3 ಗಂಟೆ ತನಕ ನಡೀತದೆ. ನಿಮಗೆಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕಿಟ್ ಕೂಪನ್ಗಳನ್ನೆಲ್ಲ ಕೊಟ್ಟಿದ್ದೇವೆ. ಆ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ, ಮಕ್ಕಳೆಲ್ಲ ಒಂದಿನ ಖುಷಿಯಾಗಿ ತಾವೇ ಒಂದು ತಯಾರು ಮಾಡೋದು, ತಿಂಡಿ ತಿನಿಸುಗಳು, ಆಟಗಳು, ಅದು ಇದೆಲ್ಲ ಮಾಡಿಕೊಂಡು ಖುಷಿಯಾಗಿರುವಂಥದ್ದು. ಜೊತೆಗೆ ಒಂದು ಸಮಾಜಕ್ಕೆ ನಾವು ಸ್ಪಂದಿಸಬೇಕು, ಕಷ್ಟದಲ್ಲಿರುವವರಿಗೆ ನಾವು ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಸೇವಾ ಮನೋಭಾವವನ್ನು ನಾವು ಬೆಳೆಸಬೇಕು ಮಕ್ಕಳಲ್ಲಿ. ಸಣ್ಣ ಮಕ್ಕಳಿರುವಾಗಲೇ ಯಾವುದೇ ಇರ್ಬೋದು, ಎಲ್ಲದಕ್ಕೂ ಸೇವೆ ಮಾಡೋದಕ್ಕೆ ದುಡ್ಡೇ ಬೇಕು ಅಂತೇನಿಲ್ಲ. ಅವನು ತನ್ನ ಸ್ನೇಹಿತನದು ಒಂದು ಕಷ್ಟ ಆಗಿದೆ ಅಂದರೆ ಅವನೊಂದು ಅನುಕಂಪ ತೋರಿಸಿ ಅವನಿಗೆ ಒಂದು ಸಮಾಧಾನ ಹೇಳೋದು ಒಂದು ಸೇವೆ. ಆ ರೀತಿ ಆ ಮಕ್ಕಳಲ್ಲಿ ಅಂಥ ಮನೋಭಾವ ಬೆಳೆಸಬೇಕು ಅಂತೇಳಿ ನಾವು ಮಾಡಿ, ಅವತ್ತು ಬರುವಂಥ ದುಡ್ಡನ್ನು ನಾವು ಒಂದು 3 ಸೇವಾ ಸಂಸ್ಥೆಗಳಿಗೆ ಕೊಡುವಂಥದ್ದು. ಅದು ನಾವು ಮೊನ್ನೆ 4ನೇ ತಾರೀಕು ಹಣ ಸಂಗ್ರಹ ಮಾಡಿ 5ನೇ ತಾರೀಕು ಶ್ರೀಗಳ ಕೈಯಿಂದ ಕೊಡಿಸ್ಬೇಕಿತ್ತು. ಆದರೆ ಸಮಾರಂಭ ಇತ್ತು. ನಾವು ಈಗಾಗಲೇ 3 ಸಂಸ್ಥೆಗಳು ಕೊಟ್ಬಿಟ್ಟಿದ್ದೀವಿ. ಅವತ್ತಿನ ದಿನ ನೀವು ಮಕ್ಕಳು ಎಲ್ಲ ಬಂದು ಹೆಚ್ಚು ವ್ಯಾಪಾರ ಎಲ್ಲ ಮಾಡಿ, ಹೆಚ್ಚು ನಮಗೆ ಲಾಭ ಬರೋಂಗೆ ಮಾಡಿ, ನಾವು ಕೊಟ್ಟಿದ್ದ ದುಡ್ಡನ್ನು ನಮ್ಗೆ ವಾಪಸ್ ಕೊಡುವಂಥ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ಇಷ್ಟು ಹೇಳಿ, ನೀವು ನಮ್ಮ ಜೊತೆ ಒಳ್ಳೆಯ ಸಹಕಾರವನ್ನು ಕೊಡ್ತಿದ್ದೀರಾ. ಮುಂದಿನ ವರ್ಷಗಳಲ್ಲೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳಿ, ಮತ್ತು ನಮ್ಮ ಎಲ್ಲ ಟ್ರಸ್ಟಿಗಳು ತುಂಬ ನಮಗೆ ಏನು ಹೇಳ್ತಾರೆ, ಸಪೋರ್ಟಿವ್ ಆಗಿ ನಮ್ಮ ಎಲ್ಲ ಕೆಲಸಗಳಿಗೆ ಅವರು ಹುರುದುಂಬಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಶಾಲೆಯಲ್ಲಿ ನಿಮ್ಗೇನಾದ್ರು ಒಂದು ಸಣ್ಣ ಪುಟ್ಟ ಕುಂದು ಕೊರತೆಗಳಿತ್ತು ಅಂದರೆ ದಯಮಾಡಿ ನಮ್ಮ ಕೋಆರ್ಡಿನೇಟರ್ ಅಥವಾ ಪ್ರಾಂಶುಪಾಲರ ಗಮನಕ್ಕೆ ತನ್ನಿ, ಅದನ್ನೆಲ್ಲ ಸರಿ ಮಾಡುವಂಥ ವ್ಯವಸ್ಥೆ ಮಾಡೋಣ. ಆದಷ್ಟು ನಾವು ಕೊರತೆಗಳಿಲ್ಲದಾಗ ನಾವು ಮಾಡ್ತಾ ಇದ್ದೀವಿ. ಆದರೂ ಅಲ್ಲಿ ಇಲ್ಲಿ ಆಗ್ಬೋದು. ನನ್ನ ಮೊದಲು ಹೇಳಿದಾಗೆ ಇನ್ನೂ ನಾವು ಶೈಶಾವಸ್ಥೆಯಲ್ಲಿರೋದ್ರಿಂದ ಸಣ್ಣದಿರುತ್ತೆ, ಮಾಡೋಣ. ನಿಮ್ಮೆಲ್ಲರ ಸಹಕಾರದಲ್ಲಿ ಇಡೀ ಒಂದು BSS ವಿದ್ಯೋದಯ ಕುಟುಂಬದಿಂದ ಈ ಸಂಸ್ಥೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಿ ಎಲ್ಲ ಮಕ್ಕಳಿಗೆ ಶುಭವಾಗುವಂತೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you for your valuable words, sir.